ಬಿಸಿಲಿಗೆ ತತ್ತರಿಸಿದ ಉತ್ತರ ಭಾರತಕ್ಕೆ ಈಗ ಮತ್ತೊಂದು ಶಾಕ್. ಬಿಸಿಗಾಳಿಯ ಜೊತೆಗೆ ತಾಪಮಾನದಲ್ಲೂ ಕೂಡ ಹೆಚ್ಚಾಗಿರುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿಗಾಳಿ ಬರ್ತಾ ಇದೆ. ಹಾಗಾಗಿ ಈಗ ಎಚ್ಚರಿಕೆ ಕೊಡಲಾಗಿದೆ. ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನ್, ಬಿಹಾರ್, ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ ಈ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಬಿಸಿಗಾಳಿ ಬರ್ತಾ ಇದೆ. ಹಾಗಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮುಂದಿನ 2 ವಾರಗಳವರೆಗೂ ಕೂಡ ತಾಪಮಾನ ಸಾಮಾನ್ಯಕ್ಕಿಂತ ಬಹಳ ಹೆಚ್ಚಾಗುತ್ತೆ ಅಂತ ಹೇಳಿ ಅಲರ್ಟ್ ಮಾಡಿದ್ದಾರೆ. ಬಿಸಿಗಾಳಿ ಕುರಿತು ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಲೇ ಇದೆ. ವೃದ್ಧರು, ಗರ್ಭಿಣಿಯರು, ನವಜಾತ ಶಿಶುಗಳು, ಚಿಕ್ಕ ಮಕ್ಕಳು ಹೈರಾಣಾಗಿದ್ದಾರೆ. ರಾಜ್ಯದಲ್ಲಿ ಸನ್ ಸ್ಟ್ರೋಕ್ ಆಗ್ತಾ ಇದೆ ಜನಗಳಿಗೆ. ಹಾಗಾಗಿ ಆರೋಗ್ಯ ಇಲಾಖೆ ಕೂಡ ಒಂದು ರೀತಿಯಾಗಿ ಎಚ್ಚೆತ್ತುಕೊಂಡಿದೆ. ಮತ್ತೊಂದು ಕಡೆ ಈ ರೀತಿಯಾಗಿ ಹವಾಮಾನ ಇಲಾಖೆಯಿಂದ ಒಂದು ಸೂಚನೆ ಕೊಟ್ಟಿದ್ದಾರೆ. ಈ ಭಾಗಗಳಲ್ಲಿ ವಿಶೇಷವಾಗಿ ಈಗ ನೋಡ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಅಂತಂದ್ರೆ ಇನ್ನ ಒಂದಷ್ಟು ದಿನ ಬಿಸಿಗಾಳಿ ಇರುತ್ತೆ, ಸಿಕ್ಕಾಪಟ್ಟೆ ಬಿಸಿಗಾಳಿ ಇರುತ್ತೆ ಅನ್ನುವಂಥದ್ದು ಗೊತ್ತಾಗ್ತದೆ. ಒಂದು ಕಡೆ ಬಿಸಿಲು, ಗಾಳಿ ಬಂದ್ರೆ ಸಾಕು ಅಂತಂತೀವಿ, ಆದರೆ ಬಿಸಿಗಾಳಿ ಇರುತ್ತೆ. ಸಾಮಾನ್ಯವಾಗಿ ಹೇಗಿರುತ್ತಲ್ಲ ತಾಪಮಾನ ಆ ರೀತಿ ಇರೋದಿಲ್ಲ, ಇನ್ನ ಜಾಸ್ತಿ ಇರುತ್ತೆ ಅಂತ ಹೇಳಿ. ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನ್ ಇರ್ಬೋದು, ಬಿಹಾರ, ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ, ಛತ್ತೀಸ್ಗಢನಲ್ಲಿ ಬಿಸಿಗಾಳಿ ತುಂಬಾ ಇರುತ್ತೆ ಮುಂದಿನ 2 ವಾರಗಳಲ್ಲಿ. ಹಾಗಾಗಿ ಎಲ್ಲರಿಗೂ ಕೂಡ ಈಗಲೇ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಹವಾಮಾನ ಇಲಾಖೆಯಿಂದ ಕೊಟ್ಟಿರುವಂತಹ ಒಂದು ಸೂಚನೆ ಇದು. ಬಿಸಿಗಾಳಿಯ ಜೊತೆ ತಾಪಮಾನದಲ್ಲೂ ಸಿಕ್ಕಾಪಟ್ಟೆ ಹೆಚ್ಚಳ ಆಗುತ್ತೆ. ಹಾಗಾಗಿ ದಿನದಿಂದ ದಿನಕ್ಕೆ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಸೆಕೆ, ಆ ಒಂದು ಮಧ್ಯದ ಬಿಸಿಲಿರುತ್ತಲ್ಲ, ಮಧ್ಯಾಹ್ನದ ಬಿಸಿಲಿರುತ್ತಲ್ಲ, ಆ ಬಿಸಿಲಲ್ಲಂತೂ ಇಲ್ಲಿ ವೃದ್ಧರು, ಗರ್ಭಿಣಿಯರು, ಮಹಿಳೆಯರು, ಚಿಕ್ಕ ಮಕ್ಕಳು ಯಾರು ಕೂಡ ಹೊರಗೆ ಹೋಗಬೇಡಿ ಅಂತೇಳಿ ವೈದ್ಯರು ಕೂಡ ಕೊಟ್ಟಿರುವಂತ ಸೂಚನೆ. ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ತಾಪಮಾನ. ವೃದ್ಧರು, ಗರ್ಭಿಣಿಯರು, ನವಜಾತ ಶಿಶುಗಳು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಹೈರಾಣಾಗಿದ್ದಾರೆ. ರಾಜ್ಯದಲ್ಲಿ ಸನ್ ಸ್ಟ್ರೋಕ್ ಆಗ್ತಾ ಇದೆ. ಈ ಕುರಿತು ಈಗ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಆರೋಗ್ಯ ಇಲಾಖೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಈಗ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ 45ಕ್ಕಿಂತ ಹೆಚ್ಚು ತಾಪಮಾನ ದಾಖಲಾಗಿದೆ. ಹಾಗಾಗಿ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳು ಕೆಲವೊಂದು ಈಗ ಬಿಡುಗಡೆ ಮಾಡಲಾಗಿದೆ. ಆರೋಗ್ಯ ಇಲಾಖೆಯ ಮಂತ್ರಿ ಕೆಲವೊಂದು ಮಾರ್ಗಸೂಚಿಗಳನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸನ್ ಸ್ಟ್ರೋಕು, ಇದರಿಂದ ಹೇಗೆ ಫೇಸ್ ಮಾಡಬೇಕು, ಇಷ್ಟೊಂದು ಬಿಸಿಲಿದೆ, ಇದನ್ನು ಹೇಗೆ ಎದುರಿಸೋದು, ಹೇಗೆ ಬಚಾವಾಗಿರೋದು ಅನ್ನುವಂಥದ್ದು. ಅದರಲ್ಲೂ ಕೂಡ ಬಾಡಿ ಡಿಹೈಡ್ರೇಷನ್ ಆಗ್ತಾ ಇದೆ, ಸನ್ ಸ್ಟ್ರೋಕ್ ಆಗ್ತಾ ಇದೆ. ಹಾಗಾಗಿ ಕೆಲವೊಂದು ಮಾರ್ಗಸೂಚಿಗಳನ್ನು ಬಿಟ್ಟಿದ್ದಾರೆ. ಸಾಕಷ್ಟು ನೀರು ಕುಡಿಬೇಕು, ಸಾರ್ವಜನಿಕರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನ ಬಿಸಿಲಿಗೆ ಯಾರು ಕೂಡ ಹೊರ ಹೋಗಬೇಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಆದಷ್ಟು ನೀರು ಕುಡಿಬೇಕು, ತಿಳಿ ಬಣ್ಣದ ಅಳಕವಾದ ಬಟ್ಟೆಯನ್ನ ಹಾಕಬೇಕು ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಆದಷ್ಟು ಒಳಾಂಗಣದಲ್ಲೇ ಕೆಲಸ ಮಾಡಿ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಬಿಸಿಲಿನಿಂದ ಹೇಗೆ ರಕ್ಷಣೆ ಪಡಿಬೇಕು ಅಂತ ಹೇಳಿ ನೋಡ್ಕೊಂಡು ಹೋಗಿ. ಹೊರಗಡೆ ಹೋಗುವಂತ ಟೈಮಲ್ಲಿ ಛತ್ರಿ ಇರ್ಬೋದು, ಟೋಪಿ, ಬಟ್ಟೆ ಇದೆಲ್ಲವೂ ಕೂಡ ಬಳಸಿ. ಇನ್ನ ಚಟುವಟಿಕೆಗಳನ್ನ ಬೆಳಗ್ಗೆ 11 ಗಂಟೆ ಹಾಗೂ ಸಂಜೆ 4 ಗಂಟೆ ಒಳಗೆ ಕೈಗೊಳ್ಳುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಕಾರಣ ರಕ್ತದ ಒತ್ತಡ, ಹೃದ್ರೋಗ ಸಮಸ್ಯೆ ಇರಬಹುದು, ಉತ್ತಮ ಗಾಳಿ ಬೀಸುತ್ತಲ್ಲ ಅಂತ ಒಂದು ಸ್ಥಳಗಳಲ್ಲಿ ಇರಿ ಅಂತ ಹೇಳಿ ಈಗ ಆರೋಗ್ಯ ಇಲಾಖೆಯಿಂದ ಕೊಟ್ಟಿರುವಂತಹ ಒಂದು ಮಾರ್ಗಸೂಚಿಗಳು. ತೀವ್ರ ಬಿಸಿಲಿನಿಂದ ಸುಸ್ತಾಗ್ತಿದ್ದಾರೆ ಜನ, ಅತಿಯಾದ ಬೆವರು ಬರುವಂಥದ್ದು ಇದೆಲ್ಲವೂ ಕೂಡ ಆದರೆ ನೀವು ಕೂಡ ಹತ್ತಿರದ ಆಸ್ಪತ್ರೆಗೆ ಭೇಟಿ ಕೊಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಈ ಸ್ಟ್ರೋಕ್ ಆಗ್ತಾ ಇದೆ, ಸನ್ ಸ್ಟ್ರೋಕ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಮಾರ್ಗಸೂಚಿಗಳನ್ನು ಈಗ ಸದ್ಯಕ್ಕೆ ಆರೋಗ್ಯ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದಾರೆ. ಟೋಪಿ ಹಾಕೋದು, ಛತ್ರಿ ಯೂಸ್ ಮಾಡೋದು ಅಥವಾ ಕಾಟನ್ ಬಟ್ಟೆನ ಹಾಕೋದು ಇದೆಲ್ಲವೂ ಕೂಡ ಬಳಸಬೇಕು. ಆಮೇಲೆ ಅತಿ ಹೆಚ್ಚಾಗಿ ಲಿಕ್ವಿಡ್ ಐಟಮ್ಸ್ ಅಂದರೆ ನೀರು ಅತಿ ಹೆಚ್ಚಾಗಿ ಕುಡಿಬೇಕು. ಆದಷ್ಟು ನೀರು ಕುಡಿರಿ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿರುವಂಥದ್ದು. ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಯೋಚನೆ ಮಾಡ್ಕೊಂಡು ಹೋಗಿ. ಮಧ್ಯಾಹ್ನದ ಸುಡು ಬಿಸಿಲಿರುತ್ತಲ್ಲ, ಆ ಬಿಸಿಲಲ್ಲಿ ಯಾರು ಕೂಡ ಹೊರಗೆ ಹೋಗಬೇಡಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಈ ವರ್ಷ. ಹಾಗಾಗಿ ಅದರಲ್ಲೂ ಕೂಡ ಕೆಲವೊಂದು ಆರೋಗ್ಯ ಸಮಸ್ಯೆ ಇದ್ದವ್ರಿಗೆ ಇನ್ನೂ ಜಾಸ್ತಿ ಆರೋಗ್ಯ ಸಮಸ್ಯೆ ಆಗತ್ತೆ. ಹಾಗಾಗಿ ಈಗ ವೃದ್ಧರಿಗೆ, ಮಹಿಳೆಯರಿಗೆ, ಇನ್ನು ಸಣ್ಣ ಮಕ್ಕಳಿಗಿರ್ಬೋದು, ವಯಸ್ಸಾದವರಿಗೆ ಅಂಥವ್ರಂತೂ ಆ ಮಧ್ಯಾಹ್ನ ಸುಡು ಬಿಸಿಲಲ್ಲಿ ಹೋಗಲೇಬಾರ್ದು. ಇನ್ನೂ ಬಾಡಿ ಡಿಹೈಡ್ರೇಷನ್ ಆಗಿಬಿಡುತ್ತೆ ಅಥವಾ ಸನ್ ಸ್ಟ್ರೋಕ್ ಆಗುತ್ತೆ. ಇದೆಲ್ಲವೂ ಕೂಡ ಆಗ್ತಾ ಇದೆ ಈಗಾಗಲೇ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ರಾಜ್ಯದಿಂದ ದಿನದಿಂದ ದಿನಕ್ಕೆ ಏನು ತಾಪಮಾನ ಹೆಚ್ಚಾಗ್ತಾ ಇದೆಯಲ್ಲ ಅದಕ್ಕೆ ಮಾರ್ಗಸೂಚಿಗಳನ್ನು ಈಗ ಆರೋಗ್ಯ ಇಲಾಖೆಯಿಂದ ರಿಲೀಸ್ ಮಾಡಿದ್ದಾರೆ. ಬೇಸಿಕ್ಲಿ ಏನಂತ ಹೇಳಿದ್ರೆ ಈಗಾಗಲೇ ನಾವು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ. ಒಂದೇನಂತ ಹೇಳಿದ್ರೆ
ಯಾರ್ಯಾರು ಈ ಸಮಯದಲ್ಲಿ ಯಾವ ರೀತಿ ಇರಬೇಕು ಅಂತಲೂ ಕೂಡ ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ. ಈ ಬಾಯಾರಿಕೆ ಇರುವಂತಹ ಹೆಚ್ಚು ನೀರು ಕುಡಿಬೇಕು, ಆಮೇಲೆ ಈ ನೀರ ಅಂಶ ಇರುವಂಥ ಈ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು ಮತ್ತು ಕಿತ್ಲೆ ಹಣ್ಣು ಈ ಥರದ್ದೆಲ್ಲ ಎಳ್ನೀರು ಇದನ್ನು ಹೆಚ್ಚು ಉಪಯೋಗ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಬಿಸಿಲಲ್ಲಿ ಹೊರಗಡೆ ಹೋಗಬೇಡಿ, ಆದಷ್ಟು ನೀವು ಒಳಗಡೆನೇ ಇರಬೇಕು ಅಂತ ಹೇಳ್ತೀವಿ. ಮತ್ತು ನಿಮ್ಮ ಏನು ಉಡುಪುಗಳು ಅದು ತಿಳಿಯಾದಂಥ ಉಡುಪುಗಳು ಹಾಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಸುಮ್ಮನೆ ಜಾಕೆಟು, ಕೋಟು ಅಥವಾ ತಿಕ್ ಇದಾಗಿರುವಂಥದ್ದು ಹಾಕೋಬೇಡಿ ಅಂತ ಹೇಳ್ತಾ ಇದ್ದೀವಿ. ಇದೆಲ್ಲ ಗೈಡ್ಲೈನ್ಸ್ ಹೋಗಿದೆ. ಮತ್ತು ಆಸ್ಪತ್ರೆಗಳಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳಂತ ಒಂದು ಸಿದ್ಧ ಮಾಡಿಸಿದ್ದೇವೆ. ಎಲ್ಲ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಅಂತಗಳ ಸಿದ್ಧಪಡಿಸಿ ಅದರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 2 ಬೆಡ್ಗಳನ್ನು ಈ ಥರ ಇಟ್ಟಿದ್ದೀವಿ. ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ಗಳು ಮತ್ತು ಜಿಲ್ಲಾ ಆಸ್ಪತ್ರೆ 10 ಬೆಡ್ಗಳನ್ನು ಈ ಹೀಟ್ ಸ್ಟ್ರೋಕ್ಗೆ ಬಂದಂಥವ್ರಿಗೆ ಅವ್ರಿಗೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ಮತ್ತು ಎಲ್ಲ ವೈದ್ಯರು ಕೂಡ ಸ್ವಲ್ಪ ಮತ್ತು ಸಿಬ್ಬಂದಿಯವರಿಗೆ ಸ್ವಲ್ಪ ಬೇಸಿಕ್ ಒಂದು ತರಬೇತಿ ಥರ ಅವ್ರಿಗೆ ನೀಡಿದ್ದೇವೆ. ಈ ಹೀಟ್ ರಿಲೇಟೆಡ್ ಇಲ್ನೆಸ್ ಏನಿದೆ ಅದರ ಬಗ್ಗೆ ಏನೇನು ಅಂಶಗಳಿರ್ತದೆ, ನೀವು ಹೇಗೆ ಅವ್ರಿಗೆ ಬಂದಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಈ ORS ಅಂದರೆ ಏನದು ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅದನ್ನು ಉಪಯೋಗಿಸ್ತಕ್ಕಂಥದ್ದಕ್ಕೆ ಮತ್ತು ಅವೈಲೇಬಿಲಿಟಿ ಕೂಡ ಎಲ್ಲ ಕಡೆ ಇರಬೇಕು ಅಂತಲೂ ಕೂಡ ಮಾಡಿದ್ದೀವಿ. ಮತ್ತು ಅವ್ರಿಗೆ ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳಲ್ಲಿ ಎಲ್ಲ ಸೌಲಭ್ಯಗಳು ಅಂದರೆ ಅಲ್ಲಿ ಫ್ಯಾನು, ಆಮೇಲೆ ಭಾರೀ ಬಿಸಿಲಿಗೆ ತತ್ತರಿಸಿ ಹೋದ ಬೆಂಗಳೂರು ಮಂದಿ ಬೆಂಗಳೂರು ಗ್ರಾಮಾಂತರ ಆಸ್ಪತ್ರೆಗಳಲ್ಲಿ ಈಗ ಚಿಕಿತ್ಸೆಗೆ ಸಿದ್ಧತೆ ಮಾಡಲಾಗ್ತಾ ಇದೆ. ಜಿಲ್ಲೆಯ 4 ತಾಲೂಕುಗಳಲ್ಲಿ 50ಕ್ಕೂ ಹೆಚ್ಚು ಹಾಸಿಗೆಗಳ ವ್ಯವಸ್ಥೆ ಮಾಡಲಾಗ್ತಾ ಇದೆ. ತಾಲೂಕುಗಳಲ್ಲಿ ಆಸ್ಪತ್ರೆ 2 ವಾರ್ಡ್ಗಳನ್ನು ಈಗ ಮೀಸಲಿಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ 36% ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇದೆ. ಭಾರೀ ಬಿಸಿಲಿಗೆ ಬೆಂಗಳೂರು ಮಂದಿ ಈಗ ಹೈರಾಣಾಗಿದ್ದಾರೆ. ಹಾಗಾಗಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ಗ್ರಾಮಾಂತರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜಿಲ್ಲೆಯ 4 ತಾಲೂಕುಗಳಲ್ಲಿ 50ಕ್ಕೂ ಹೆಚ್ಚು ಹಾಸಿಗೆಗಳ ವ್ಯವಸ್ಥೆ. ಇನ್ನು ತಾಲೂಕುಗಳಲ್ಲಿ ಆಸ್ಪತ್ರೆ 2 ವಾರ್ಡ್ಗಳು ಮೀಸಲಿಡ್ತಾ ಇದ್ದಾರೆ. ಹೀಗೆ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ನೋಡಿ ಈಗ ಒಂದಷ್ಟು ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ವಿಶೇಷ ಹಾಸಿಗೆಗಳು ಎಲ್ಲವೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಗ್ರಾಮಾಂತರ ಭಾಗದಲ್ಲಿ, ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಈ ವ್ಯವಸ್ಥೆಗಳನ್ನು ಮಾಡ್ತಾ ಇರುವಂಥದ್ದು. ಕಾರಣ ಏನು ಅಂತಂದರೆ ಇನ್ನು ಮಹಿಳೆಯರಿಗೆ ಹಾಗೂ ನವಜಾತ ಶಿಶುಗಳಿಗೆ ಅತಿ ಹೆಚ್ಚಾಗಿ ಇಂಥ ಒಂದು ವ್ಯವಸ್ಥೆಗಳನ್ನು ಆರೋಗ್ಯ ಇಲಾಖೆಯಿಂದಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋತಾ ಇದ್ದಾರೆ. ಕಾರಣ ಏನು ಅಂತಂದರೆ ಇಲ್ಲಿ ನಿರ್ಜಲೀಕರಣ ಅಂತಂದರೆ ಡಿಹೈಡ್ರೇಷನ್ ಆಗ್ತಿದೆ ಅಂತ ಹೇಳಿ. ಇಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತ ನಾವು 2 ಬೆಡ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮಂತ ನುರಿತವಾದ ನನ್ನ ಶಿಶು ಅಧಿಕಾರಿಗಳಿದ್ದಾರೆ. ಎಲ್ಲಾ ವ್ಯವಸ್ಥೆಗಳು ಇಲ್ಲಿ ಅಂದ್ರೆ ಎಮರ್ಜೆನ್ಸಿ ಡ್ರಗ್ಸ್ ಆಗಿರ್ಬೋದು, ಐ ಫ್ಲೂಯಿಡ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಏನ್ ಪೇಷಂಟ್ಗೆ ಅವಶ್ಯಕತೆ ಇದೆ ಆ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿದ್ದೇವೆ. ಏನಂತಂದ್ರೆ ಜನರಲಿ ಏನಂತಂದ್ರೆ ಈಗ 9 ಗಂಟೆಗೆ ತುಂಬಾ ಬಿಸಿಲಿನ ತಾಪ ಆಗ್ತಾ ಇದೆ. ಆ ಬಿಸಿಲಿನ ತಾಪದಲ್ಲಿ ಹೊರಗೆ ಹೋಗುವಾಗ ಒಂದು ಬ್ಯಾಗ್ ಅಲ್ಲಿ ನೀರಿನ ಬಾಟ್ಲಿ ಯಾವಾಗಲೂ ಇಟ್ಕೊಂಡಿರ್ಬೇಕು. ಆಮೇಲೆ ಆದಷ್ಟು ಕಾಟನ್ ಬಟ್ಟೆಗಳು ಹಾಕೋಬೇಕು. ಅದರಲ್ಲಿ ಜಾಸ್ತಿ ಅಂದ್ರೆ ಪಾಲಿಸ್ಟರ್ ಬಟ್ಟೆಗಳು ಹಾಕೂಡುದು. ಆಮೇಲೆ ಡಾರ್ಕ್ ಇರುವಂತ ಬಟ್ಟೆಗಳು ಹಾಕಬಹುದು. ಆದಷ್ಟು ಬಿಳಿ ಬಟ್ಟೆಗಳು, ಕ್ರೀಮ್ ಕಲರ್ ಬಟ್ಟೆಗಳು ಹಾಕೊಂಡ್ರೆ ತುಂಬಾ ಒಳ್ಳೆಯದು. ಮತ್ತೆ ಮಕ್ಕಳಿಗೆ ಇವಾಗ ಏನಾಗಿದೆ, ಬೇಸಿಗೆ ರಜೆ ಇದರಿಂದ ಅಜ್ಜನ ಊರಿಗೆ, ಅಜ್ಜಿ ಊರಿಗೆಲ್ಲ ಹೋಗುವಂತ ಚಾನ್ಸಸ್ ತುಂಬಾ ಇದೆ. ಅವಾಗ ಮಕ್ಕಳಿಗೆ ಮಧ್ಯಾಹ್ನ 5 ಗಂಟೆ ಮೇಲೆ ಕರ್ಕೊಂಡು ಹೋಗೋ ವ್ಯವಸ್ಥೆಗಳನ್ನ ಮಾಡಬೇಕು. ಬಸ್ ಅಲ್ಲಿ ತುಂಬಾ ಹೀಟ್ ಇರೋದ್ರಿಂದ ಮಗು ಸುಸ್ತಾಗಬಹುದು, ನೀರಿನ ವ್ಯವಸ್ಥೆ ಇರದೇ ಇರಬಹುದು. ಆ ಟೈಮಲ್ಲಿ ಬಸ್ ಅಲ್ಲೂ ಸಹ ಮಕ್ಕಳಿಗೆ ತುಂಬಾ ನ್ಯೂನತೆಗಳು ಕಾಣುವಂತ ವ್ಯವಸ್ಥೆ ಇರುತ್ತೆ. ಪೋಷಕರಲ್ಲಿ ನನ್ನ ವಿನಂತಿ ಏನಂತಂದ್ರೆ ಆದಷ್ಟು ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಾಗ ಆದಷ್ಟು 5 ಗಂಟೆ ಮೇಲೆ ಮಕ್ಕಳನ್ನ ಕರ್ಕೊಳ್ಳೋ ವ್ಯವಸ್ಥೆಗಳನ್ನ ಮಾಡಬೇಕಾಗಿ ನಂದು ವಿನಂತಿ. ಮತ್ತೆ ವೃದ್ಧರಿಗೆ ಮನೆಯಲ್ಲಿ ಆದಷ್ಟು ಹೊರಗಡೆ ಹೋಗೋದಾಗೆ ನಮ್ಮ ಸೊಸೆಂದ್ರ ಇರಬಹುದು, ಅವರ ಮಕ್ಕಳಿರ್ಬೋದು, ಅವರ ಹೊರಗಡೆ ಕರ್ಕೊಳ್ಳೋ ವ್ಯವಸ್ಥೆ ಮಾಡಬಹುದು. ಯಾಕಂದ್ರೆ ತುಂಬಾ ವೃದ್ಧರಿರೋದ್ರಿಂದ ಮನೆಯಲ್ಲೇನೆ ಅವರಿಗೆ ಒಳ್ಳೆ ಊಟ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತದೆ. ರಾಜ್ಯದಲ್ಲಿ ಈ ಸ್ಟ್ರೋಕ್ ಕೆಲವು ಪ್ರಕರಣಗಳು ಸಮೇತವಾಗಿ ಕಂಡುಬಂದಿರಬಹುದು. ಹಾಗಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಈ ಸ್ಟ್ರೋಕ್ನ ಅಂತ ಬಿಸಿಲು ಆಘಾತದ ಒಳಪಡಿದ ವ್ಯಕ್ತಿಗಳು ಬಂದಾಗ ತಕ್ಷಣವೇ ಸೂಕ್ತ ಚಿಕಿತ್ಸೆ ನೀಡೋದಕ್ಕೆ ನಾವು ಒಂದು ವಿಶೇಷವಾದ ಈ ಸ್ಟ್ರೋಕ್ ವಾರ್ಡ್ ಅಂತ ಮಾಡಿದ್ದೀವಿ. ಪ್ರತ್ಯೇಕವಾಗಿ 2 ಹಾಸಿಗೆಗಳನ್ನು ಮೀಸಲಿಟ್ಟಿದ್ದೀವಿ. ನಾವು ಸಂಬಂಧಪಟ್ಟಂತೆ ನಿರ್ಜಲೀಕರಣ ವ್ಯಕ್ತಿಗೆ ತಕ್ಷಣ ನೀಡೋದಕ್ಕೆ ಐ ಫ್ಲೂಯಿಡ್ಸ್ ಆಗಿರ್ಬೋದು, ಮತ್ತು ಸೆಂಟ್ರಲ್ ಆಕ್ಸಿಜನ್ ಆಗಿರ್ಬೋದು,
ಮತ್ತು ತುರ್ತು ಚಿಕಿತ್ಸೆಗಳು ಎಮರ್ಜೆನ್ಸಿ ಡೆಸ್ಕ್ ಆಗಿರ್ಬೋದು, ECG ಮಿಷಿನ್ ಆಗಿರ್ಬೋದು, ಮತ್ತು ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಅಭಿವೃದ್ಧಿ ಸಿಬ್ಬಂದಿ ಸಮೇತವೇ ನಾವು ಇಲ್ಲಿ ನಿಯೋಜನೆ ಮಾಡಿದ್ದೀವಿ. ಮತ್ತು 24/7 ವೆಹಿಕಲ್